ಚಳಿಗಾಲ ಬಂತೆಂದರೆ ಪೈಲ್ ಸಮಸ್ಯೆ ಇರೋರಿಗೆ ಆತಂಕ ಶುರುವಾಗುತ್ತೆ. ಯಾಕಂದ್ರೆ ಚಳಿಗಾಲದಲ್ಲಿ ಮೂಲವ್ಯಾಧಿ ಲಕ್ಷಣಗಳು ತೀವ್ರವಾಗ್ತವೆ. ಹೀಗಾಗಿ ಮೂಲವ್ಯಾಧಿ ಸಮಸ್ಯೆ ಇರೋರು ಈ ಬಗ್ಗೆ ತುಂಬಾ ಜಾಗರೂಕರಾಗಿ ಎಚ್ಚರಿಕೆ ವಹಿಸಬೇಕು. ಹೀಗಾಗಿ ಚಳಿಗಾಲದಲ್ಲಿ ಮೂಲವ್ಯಾಧಿಯ ನೋವನ್ನ ಹೇಗೆ ನಿಯಂತ್ರಿಸೋದು ಅನ್ನೋದರ ಬಗ್ಗೆ ವೈದ್ಯರು ವಿವರವಾಗಿ ತಿಳಿಸಿಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಮೂಲವ್ಯಾಧಿ ಇರುವವರಿಗೆ ಚಳಿಗಾಲವೇ ಟೆನ್ಷನ್. ಪೈಲ್ ಸಮಸ್ಯೆಗೆ ಇಲ್ಲಿದೆ ಪರಿಹಾರೋಪಾಯ. ಈ ಸಮಸ್ಯೆ ಇರುವವರಿಗೆ ವೈದ್ಯರ ಸಲಹೆಗಳೇನು? ದಿನವಿಡೀ ಕುಳಿತುಕೊಂಡೇ ಕೆಲಸ ಮಾಡುವಂತಹ ಆಧುನಿಕ ಜಗತ್ತಿನಲ್ಲಿ ಪ್ರತಿಯೊಬ್ಬರಿಗೂ ಏನಾದರೊಂದು ಆರೋಗ್ಯ ಸಮಸ್ಯೆಗಳು ಇದ್ದೇ ಇರ್ತವೆ. ಇದಕ್ಕೆ ಮುಖ್ಯ ಕಾರಣ ದೇಹಕ್ಕೆ ವ್ಯಾಯಾಮ ಇಲ್ಲದೆ ಇರುವುದು, ಕೆಟ್ಟ ಆಹಾರ ಕ್ರಮ, ಹಾಗೆಯೇ ಒತ್ತಡ ಇತ್ಯಾದಿ. ಅದರಲ್ಲೂ ಮುಖ್ಯವಾಗಿ ಮೂಲವ್ಯಾಧಿಯಂತಹ ಸಮಸ್ಯೆಯು ಅತಿಯಾಗಿ ಕಾಡುವುದು ಇದೆ. ಗುದದ್ವಾರದ ಬದಿಯಲ್ಲಿ ಮೊನಚಾದ ಬೊಕ್ಕೆಯು ಹೊರಗೆ ಬರುವುದು ಹಾಗೂ ಇದು ತಡೆಯಲಾರದ ನೋವನ್ನ ಉಂಟು ಮಾಡುವುದು. ಇದರಿಂದ ಸರಿಯಾಗಿ ಕುಳಿತುಕೊಳ್ಳಲು ನಿಂತುಕೊಳ್ಳಲು ಕೂಡ ಆಗುವುದಿಲ್ಲ. ಗುದದ್ವಾರದ ಬಳಿಯಲ್ಲಿ ಅತಿಯಾದ ನೋವು, ಮಲಮೂತ್ರದಲ್ಲಿ ರಕ್ತವು ಬರುತ್ತಿದ್ದರೆ ಆಗ ಖಂಡಿತವಾಗಿಯೂ ಇದಕ್ಕೆ ಸೂಕ್ತ ಚಿಕಿತ್ಸೆ ಪಡೆದುಕೊಳ್ಬೇಕು. ಈ ಒಂದು ಸಮಸ್ಯೆಯು ಋತುಮಾನಕ್ಕೆ ಅನುಗುಣವಾಗಿ ಬದಲಾಗುತ್ತಾ ಇರುತ್ತದೆ. ಅದರಲ್ಲೂ ಚಳಿಗಾಲದಲ್ಲಂತೂ ಇದು ಅತಿಯಾಗಿ ಕಾಡ್ತದೆ. ಯಾಕಂದ್ರೆ ಅತಿಯಾಗಿ ಚಳಿಯಿಂದಾಗಿ ರಕ್ತನಾಳಗಳು ಕುಗ್ಗಿ ರಕ್ತ ಸಂಚಾರವು ಸರಿಯಾಗಿ ಆಗದೇ ಇರೋದು. ಹೀಗಾಗಿ ಮೂಲವ್ಯಾಧಿ ಸಮಸ್ಯೆಯು ತೀವ್ರ ಸ್ವರೂಪ ಪಡೆದುಕೊಳ್ಳಬಹುದು. ವಾತಾವರಣದಲ್ಲಿ ತಾಪಮಾನ ಕಡಿಮೆಯಾದಾಗ ರಕ್ತನಾಳಗಳು ಕುಗ್ಗುತ್ತವೆ ಮತ್ತು ರಕ್ತ ಪರಿಚಲನೆಗೆ ಅಡ್ಡಿಯಾಗುತ್ತವೆ. ಇಂತಹ ಸಂದರ್ಭದಲ್ಲಿ ಪೈಲ್ಸ್ ಹೆಚ್ಚಾಗಿ ಗುದದ್ವಾರದಿಂದ ರಕ್ತಸ್ರಾವ ಉಂಟಾಗುತ್ತದೆ. ಕೆರೆತ, ನೋವು, ಅಸ್ವಸ್ಥತೆ ಹೆಚ್ಚಾಗುತ್ತದೆ. ಆದರೆ ಕೆಲವೊಂದು ಆರೋಗ್ಯಕಾರಿ ಸಲಹೆಗಳನ್ನು ಅನುಸರಿಸುವುದರ ಮೂಲಕ ಚಳಿಗಾಲದಲ್ಲಿ ಈ ಸಮಸ್ಯೆ ಹೆಚ್ಚಾಗದಂತೆ ನೋಡಿಕೊಳ್ಳಬಹುದು ಅಂತಾರೆ ವೈದ್ಯರು. ಹಾಗಿದ್ರೆ ಚಳಿಗಾಲದಲ್ಲಿ ಮೂಲವ್ಯಾಧಿಯ ನೋವನ್ನ ಹೇಗೆ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬಹುದು ಅನ್ನೋದರ ಬಗ್ಗೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ನ ತಜ್ಞ ವೈದ್ಯರಾದ ಡಾಕ್ಟರ್ ರಶ್ಮಿ ಅವರು ತಿಳಿಸಿಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಪೈಲ್ಸ್, ಫಿಷರ್ ಅಂಡ್ ಫಿಸ್ಟುಲಾ, ಗುದದ್ವಾರದಲ್ಲಿ ಆಗುವಂಥ ಸಮಸ್ಯೆಗಳ ಬಗ್ಗೆ ಮಾತಾಡ್ತಿದ್ದೀವಿ. ಪೈಲ್ಸ್, ಫಿಷರ್ ಆ್ಯಂಡ್ ಫಿಸ್ಟುಲಾ ಅಂತ ಹೇಳಿದಾಗ ನವಡೇಸ್ ಹೆಚ್ಚಾಗಿ ನೋಡ್ಬೋದು. ಡ್ಯೂ ಟು ದ ಲೈಫ್ ಸ್ಟೈಲ್ ಇರ್ಬೋದು, ಅಥವಾ ಫ್ಯಾಮಿಲೀಸ್ರಿಂದ ಆಗಿರ್ಬೋದು. ಇನ್ನು ನಮ್ಮ ಒಂದು ಆಹಾರದಲ್ಲಿ ನಾರಿನಂಶ ಹೆಚ್ಚಾಗಿಲ್ಲ ಆ್ಯಂಡ್ ವಾಟರ್ ಇಂಟೇಕ್ ತುಂಬ ಕಮ್ಮಿ ಇದೆ, ಯಾವುದೇ ರೀತಿ ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲ, ಮೋರ್ ಆಫ್ ಸೆಡೆಂಟ್ರಿ ಲೈಫ್ ಸ್ಟೈಲ್ ಇದ್ದಾಗ ಈ ಪೈಲ್ಸ್, ಫಿಷರ್, ಫಿಸ್ಟುಲಾ ಸಮಸ್ಯೆನ ನೋಡ್ಬೋದು. ಅದರಲ್ಲೂ ಮಹಿಳೆಯರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುವಂಥದ್ದು. ಮುಜುಗರದ ಭಾವನೆಯಿಂದ ಅವರು ವ್ಯಕ್ತಪಡಿಸ್ಕೊಳ್ಳೋದಿಲ್ಲ. ಅದು ಆ ಸ್ಟೇಜಸ್ನ ದಾಟಿ ಕೂಡ ಹೋಗ್ಬೋದು. ಐದರ್ ಪೈಲ್ಸ್ ಹೆಚ್ಚಾಗಿ ಕಾಣಿಸ್ಬೋದು ಅಥವಾ ಫಿಷರ್ ಸಮಸ್ಯೆ ಕಾಣಿಸ್ಬೋದು. ಅದರಲ್ಲೂ ಪ್ರೆಗ್ನೆನ್ಸಿನಲ್ಲಿ ಆ್ಯಂಡ್ ಪೋಸ್ಟ್ ಡೆಲಿವರಿನಲ್ಲಿ ಕ್ವೈಟ್ ಕಾಮನ್ ಆಗಿ ಫೀಮೇಲ್ಸಲ್ಲಿ ನಾವು ನೋಡುವಂಥದ್ದು. ಇನ್ನು ಪೈಲ್ಸ್ ಅಂತ ಹೇಳಿದಾಗ ಎಕ್ಸ್ಟರ್ನಲ್ ಹೆಮೊರಾಯ್ಡ್ಸ್ ಅಂತ ಹೇಳ್ತೀವಿ, ಇಂಟರ್ನಲ್ ಹೆಮೊರಾಯ್ಡ್ಸ್ ಅಂತ ಹೇಳ್ತೀವಿ. ಗುದದ್ವಾರದ ಹೊರಭಾಗದಲ್ಲಿ ಕೂಡ ಕಾಣಿಸ್ಬೋದು. ಇದನ್ನು ಎಕ್ಸ್ಟರ್ನಲ್ ಹೆಮೊರಾಯ್ಡ್ಸ್ ಅಂತ ಹೇಳ್ಬೋದು. ಸ್ಟೇಜಸ್ ಬೈ ಸ್ಟೇಜಸ್ ಕಾಣಿಸ್ಕೊಳ್ಳುತ್ತೆ. ಇನಿಷಿಯಲ್ ಸ್ಟೇಜಸ್ಸಲ್ಲಿ ಅವ್ರಿಗೆ ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ ಹೆಚ್ಚಾಗಿರುತ್ತೆ. ತದನಂತರ ಅವರು ಯಾವಾಗ ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದಿಲ್ಲ, ಮೋಷನ್ ಪಾಸ್ ಮಾಡೋದಕ್ಕೆ ಕಂಟಿನ್ಯೂಸ್ ಸ್ಟ್ರೈನ್ ಮಾಡ್ತಾರೆ, ಕಷ್ಟಪಡ್ತಾರೋ. ಅದರಿಂದ ಮೋಷನ್ ಪಾಸ್ ಆದಮೇಲೆ ಅವ್ರಿಗೆ ನೋವು ಕಾಣಿಸ್ಕೊಳ್ಳುವಂಥದ್ದು, ಉರಿ ಊತ ಕಾಣಿಸ್ಕೊಳ್ಬೋದು. ಎಂಗಾರ್ಜ್ಮೆಂಟ್ ಆಫ್ ದಿ ರೆಕ್ಟಲ್ ಬ್ಲಡ್ ವೆಸಲ್ಸ್ ಅಂತ ಹೇಳ್ತೀವಿ. ಫಸ್ಟ್ ಸ್ಟೇಜ್ ಆದಮೇಲೆ ಅವ್ರಿಗೆ ನೆಕ್ಸ್ಟ್ ಸ್ಟೇಜಿಗೆ ಕೂಡ ಹೋಗ್ಬೋದು. ಗ್ರೇಡ್ 2 ಹೆಮೊರಾಯ್ಡ್ಸ್ ಅಂತ ಹೇಳ್ತೀವಿ, ಅಥವಾ ಗ್ರೇಡ್ 3 ಹೆಮೊರಾಯ್ಡ್ಸ್ ಕೂಡ ಹೋಗುವಂಥದ್ದು. ಇಫ್ ಇಟ್ ಈಸ್ ಅನ್ಟ್ರೀಟೆಡ್, ಇಟ್ ಕ್ಯಾನ್ ಲೀಡ್ ಟು ಮಲ್ಟಿಪಲ್ ಕಾಂಪ್ಲಿಕೇಶನ್ಸ್ ಆಲ್ಸೋ. ಪೈಲ್ಸ್ ಅಥವಾ ಫಿಷರ್ ಅಂತ ಹೇಳಿದಾಗ ಯಾವ ಕಾರಣದಿಂದ ಬಂದಿದೆ ಅಂತ ಕೂಡ ನೋಡೋದು ಉತ್ತಮ ಅಂತ ಹೇಳ್ಬೋದು. ಇನ್ನು ಫಿಷರ್ ಸಮಸ್ಯೆ ಹೆಚ್ಚಾಗಿ ಟೇರ್ ಅಥವಾ ಕ್ರ್ಯಾಕಿಂದ ಏನಲ್ ರೀಜನ್ ಅಂತ ಹೇಳ್ಬೋದು. ಹೆಚ್ಚಾಗಿ ಮಕ್ಕಳಲ್ಲಿ ಕೂಡ ನವಡೇಸ್ ನೋಡ್ತೀವಿ, ಡ್ಯೂ ಟು ಸಿವಿಯರ್ ಕಾನ್ಸ್ಟಿಪೇಷನ್ ಇರ್ಬೋದು. ಅವರಲ್ಲಿ ನಾರಿನಂಶ ಕಮ್ಮಿ ಇಂಟೇಕ್ ಇದ್ದಾಗ ಅದು ಕೂಡ ಲೀಡ್ ಮಾಡುತ್ತೆ ಫಿಷರ್ ಸಮಸ್ಯೆಗೆ. ಆ್ಯಂಡ್ ಫಿಸ್ಟುಲಾ ಸಮಸ್ಯೆ ಕೂಡ ನೋಡುವಂಥದ್ದು ಹೆಚ್ಚಾಗಿ ಮೇಲ್ಸಲ್ಲಿ ಈ ಥರ ಸಮಸ್ಯೆನ ನೋಡ್ತೀವಿ. ಯಾವಾಗ ಫಿಷರ್ ಅನ್ಟ್ರೀಟೆಡ್ ಆಗಿರುತ್ತೋ ಅಥವಾ
ಸೊ ಅವ್ರಿಗೆ ಅಂಡರ್ಲೈಂಗ್ ಮೆಟಬಾಲಿಕ್ ಡಿಸಾರ್ಡರ್ಸ್ ಲೈಕ್ ಡಯಾಬಿಟಿಕ್ ಅಂತ ಕಂಡೀಷನ್ ಇದ್ದಾಗ ಸೊ ಈ ಫಿಸ್ಟುಲಾ ಸಮಸ್ಯೆನ ನೋಡ್ಬೋದು. ಸೊ ಸ್ಟೂಲ್ ಪಾರ್ಟಿಕಲ್ಸ್ ಎಲ್ಲ ಹೆಚ್ಚಾಗಿ ಅವ್ರಿಗೆ ಒಂದು ಟ್ರ್ಯಾಕ್ ಫಾರ್ಮೇಷನ್ ಆಗುವಂಥದ್ದು, ಇನ್ಫೆಕ್ಟ್ ಆಗಿ ಕಾಣಿಸ್ಕೊಳ್ಳುವಂಥದ್ದು, ಪಸ್ ಡಿಸ್ಚಾರ್ಜ್ ಕಂಟಿನ್ಯೂಯಸ್ ಆಗಿ ಇರುತ್ತೆ ಫಿಸ್ಟುಲಾ ಸಮಸ್ಯೆಯಲ್ಲಿ. ಸೊ ಅದರ್ ದ್ಯಾನ್ ದಟ್ ಅವ್ರಿಗೆ ಫೀವರ್ ಬರ್ಬೋದು, ಸಿವಿಯರ್ ಪೇಯ್ನ್ ಇರುತ್ತೆ. ಸೊ ಸಮ್ಟೈಮ್ಸ್ ಇಟ್ ಈಸ್ ಸರ್ಜಿಕಲ್ ಎಮರ್ಜೆನ್ಸಿ ಟು. ಸೊ ಮಲ್ಟಿಪಲ್ ಫಿಸ್ಟುಲಾಸ್ ಇದ್ದಾಗ ಅಥವಾ ಸಿವಿಯರ್ ಬ್ಲೀಡಿಂಗ್ ಆಗ್ತಿದೆ, ಅದರಿಂದ ಬ್ಲಡ್ ಲಾಸ್ ಆಗ್ತಿದೆ, ಸೊ ಅದರಿಂದ ಅನಿಮಿಕ್ ಕಂಡೀಷನ್ಸ್ ಆಗುವಂಥದ್ದು. ಸೊ ಹಾಗಾಗಿ ಪೈಲ್ಸ್ ಫಿಷರ್ ಅಥವಾ ಫಿಸ್ಟುಲಾ ಸಮಸ್ಯೆ ಇದ್ದಾಗ ಸೊ ಅವರ ಒಂದು ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಮಾಡುವಂಥದ್ದು ಇರ್ಬೋದು. ಆ್ಯಂಡ್ ಅದ್ರ ಜೊತೆಗೆ ಇಫ್ ನೀಡೆಡ್ ಎಕ್ಸಾಮಿನೇಷನ್ ಥ್ರೂ ಡಾಕ್ಟರ್ ಮಾಡಿಸ್ಕೊಳ್ಳುವಂಥದ್ದು. ಸೊ ಅವರು ಫಿಸಿಕಲ್ ಎಕ್ಸಾಮಿನೇಷನ್ನ ಮಾಡ್ತಾರೆ. ಸೊ ಅದರಿಂದ ಅವ್ರಿಗೆ ತುಂಬ ಸಿವಿಯಾರಿಟಿ ಅಂತ ಕಂಡು ಬಂದಾಗ ಸೊ ಕಲೋನೋಸ್ಕೋಪಿ ಇರ್ಬೋದು, ಟ್ರಾನ್ಸ್ರೆಕ್ಟಲ್ ಸ್ಕ್ಯಾನ್ ಇರ್ಬೋದು, ಸೊ ಇನ್ನು ಕೆಲವು ರಕ್ತ ಪರೀಕ್ಷೆ ಇರ್ಬೋದು, ಸೊ ಇದಕ್ಕೆ ತಪಾಸಣೆಗೆ ಒಳಪಡಿಸುವಂಥದ್ದು. ಸೊ ಇದರಿಂದ ಫರ್ದರ್ ಕಾಂಪ್ಲಿಕೇಶನ್ಸ್ ಕೂಡ ಅವಾಯ್ಡ್ ಆಗುತ್ತೆ. ಆ್ಯಂಡ್ ಸೊ ಬಿಫೋರ್ ಗೋಯಿಂಗ್ ಫಾರ್ ದಿ ಸರ್ಜರಿ ಅಥವಾ ಸೊ ಅದರ್ ಟ್ರೀಟ್ಮೆಂಟ್ ಅಥವಾ ಸೆಲ್ಫ್ ಮೆಡಿಕೇಷನ್ ಖಂಡಿತ ಹೋಮಿಯೋಪತಿನಲ್ಲಿ ಚಿಕಿತ್ಸೆ ಇರುತ್ತೆ. ಸೊ ನ್ಯಾಚುರಲ್ ಮೆಡಿಕೇಷನ್ಸ್ ಆ್ಯಂಡ್ ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ಅಂತ ಹೇಳ್ಬೋದು. ಸೊ ವಿಚ್ ಈಸ್ ಸೇಫ್ ಫಾರ್ ಪ್ರೆಗ್ನೆಂಟ್ ಲೇಡೀಸ್ ಆ್ಯಂಡ್ ಪೋಸ್ಟ್ ಡೆಲಿವರಿ ವಿಮೆನ್ಸ್, ಲ್ಯಾಕ್ಟೇಟಿಂಗ್ ಮದರ್ಸ್. ಸೊ ಖಂಡಿತ ಅವರು ಕೂಡ ಯೂಸ್ ಮಾಡ್ಬೋದು. ಈ ಥರ ಪೈಲ್ಸ್, ಫಿಷರ್, ಫಿಸ್ಟುಲಾ ಅಂತ ಇದ್ದಾಗ ಖಂಡಿತ ಸಫರ್ ಆಗೋದು ಬೇಡ. ಸೊ ಅದರಿಂದ ಸೊ ಅವರ ಲೈಫ್ ಸ್ಟೈಲ್ ಚೇಂಜಸ್ ಯಾವ ರೀತಿ ಮಾಡ್ಕೋಬೇಕಾಗತ್ತೆ, ಸೊ ಅಥವಾ ಡಯಟ್ ಇರ್ಬೋದು, ಸೊ ಇದೆಲ್ಲವನ್ನು ಅಡ್ವೈಸ್ ಮಾಡ್ಬೋದು ಅಲಾಂಗ್ ವಿತ್ ದ ಕಾನ್ಸ್ಟಿಟ್ಯೂಷನಲ್ ಮೆಡಿಕೇಷನ್ಸ್. ಸೊ ಅಗೇನ್ ಇಟ್ ಡಿಪೆಂಡ್ಸ್. ಸೊ ಕೆಲವ್ರಿಗೆ ಫ್ಯೂ ಮಂತ್ಸಲ್ಲಿ ಅದು ಗುಣ ಆಗುವಂಥದ್ದು. ಸೊ ಇನ್ನು ಕೆಲವ್ರಿಗೆ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ಇಫ್ ನೀಡೆಡ್, ಸೊ ಅದನ್ನು ಅಡ್ವೈಸ್ ಮಾಡುವಂಥದ್ದು. ಡಾಕ್ಟರ್ ಹೇಳುವ ಈ ಸಲಹೆಗಳನ್ನ ತಪ್ಪದೇ ಪಾಲಿಸಿದ್ರೆ ಮೂಲವ್ಯಾಧಿ ಬಾಧೆಯಿಂದ ಪಾರಾಗಬಹುದು. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.